ಅಯ್ಯೋ ಚೋಟ, ನಿಂಗೆ ಖುಷಿ ಆಗ್ಲನಾ? ನಂಗಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ. ನಿನ್ನ ಹತ್ರ ಹೇಳಬೇಕು ಅಂತ ಹೇಳಿ ನಾನು ಎಷ್ಟು ಇದನ್ನು ಮಾಡ್ತಿದ್ದೆ. ನಾನು ದೇವ್ರ ಮುಂದೆ ಪುಸ್ತಕ ಎಲ್ಲ ಇಟ್ಟು ಕೈ ಮುಗ್ದಾದ್ಮೇಲೆ ಕತೆ ಒಂದ್ಸತಿ ಓದ್ಕೊಂಡೆ. ನನ್ನ ಹೆಸರು ಪ್ರಿಂಟ್ ಆಗ್ಯದ ಗೊತ್ತಾ. ನಮ್ಮ ಊರಿನ ಹೆಸರು, ಅಪ್ಪನ ಹೆಸರು ಎಲ್ಲದೂ ಪ್ರಿಂಟ್ ಆಗಿದೆ. ಎಷ್ಟು ಖುಷಿ ಆಯ್ತು ನಂಗೆ ಗೊತ್ತಾ. ಇದೇ ಫಸ್ಟು ನನ್ನ ಹೆಸರು ಬೇರೆ ಇದರಲ್ಲೆಲ್ಲ ಪ್ರಿಂಟ್ ಆಗಿದ್ದ ಅಂತ ನಾನು ಈಗ ನೋಟ್ಬುಕ್ಕಲ್ಲೆಲ್ಲ ಹಿಂಗೊಂಚು ಬರ್ಕೋತಿದ್ದೆ. ಬಿಟ್ಟರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋರ ಕೈಲೆಲ್ಲ ನನ್ನ ಹೆಸರು ಬರೆಸ್ತಿದ್ದೆ ನಾನು. ನಂಗೊಂಥರ ಖುಷಿ. ಎಷ್ಟೋ ಸರಿ ಪಟಾಕಿ ಹತ್ರ ಬರೆಸ್ತಿದ್ದೆ ಗೊತ್ತಾ. ಈಗ ನೋಡಿದ್ರೆ ಪೇಪರಲ್ಲಿ ನನ್ನ ಹೆಸರು ಬಂದಿದೆ, ಬುಕ್ಕಲ್ಲಿ. ಎಂಥ ಖುಷಿ ಆಯ್ತು ಗೊತ್ತಾ ನನಗೆ. ನಿನ್ನ ಹತ್ರ ಹೇಳ್ಕೋಬೇಕು ಅಂತ ನಾನು ಎಷ್ಟು ಇದು ಮಾಡಿ, ನೀ ನೋಡಿದ್ರೆ ಖುಷಿನೇ ಪಡಲ್ಲಪ್ಪ. ಅಲ್ಲ, ಖುಷಿ ಪಡೋದು ಅಂದರೆ ಎಂತ? ಅಯ್ಯೋ ದೇವರೇ, ಹೌದನೇ ಬೆಳ್ಳಿ ಹಿಂಗೆ ಮಾಡ್ದಾನೆ ಅಂತ ಏನು ಕುಣಿಬೇಕಾ ನಾನೀಗ? ಖುಷಿ ಆಗಿರ್ತದೆ, ನನಗೂ ಖುಷಿ ಆಗ್ಯದಪ್ಪ. ಅದನ್ನು ಮನಸ್ಸೊಳಗೆ ಇಟ್ಕೋತೀವಿ. ನೀವು ಹುಡುಗಿಯರು ಇನ್ನು ಹೆಂಗೆ, ಅಯ್ಯೋ ಎಷ್ಟು ಹೇಳಿದ್ರು ಸಾಲದು ಬಿಟ್ಟರು ಸಾಲದು ಅನ್ನೋ ಥರ ತೋರಿಸ್ಕೊತೀರಿ. ನಾವು ಹಂಗಲ್ಲ, ಒಳಗೊಳಗೆ ಖುಷಿ ಪಡ್ತೀವಪ್ಪ. ಅಯ್ಯೋ ಮಾರತಿ, ಹೌದು ಗ್ರೇಟೇ ಬಿಡು, ಅದೇನು ನಾನು ಅಲ್ಲ ಅಂತ ಹೇಳಲ್ಲ. ಆದರೂ ಭಾಳನೇ ಇಷ್ಟೆಲ್ಲ ಹೇಳ್ಕಿನ್ನಷ್ಟು ದೊಡ್ಡ ಸಾಧನೆ ಅಂತ ನನಗೇನು ಅನಿಸಲ್ಲಪ್ಪ. ಈಗೆಲ್ಲ ಬರೆಯರೇ ಕಡಿಮೆ ಮಾರತಿ. ಅದು ಬುಕ್ ಯಾರು ತಗೊತಾರೆ, ಬುಕ್ಕಿಗೆ ಯಾರು ಬರೀತಾರೆ? ಎಲ್ಲರೂ ಯೂಟ್ಯೂಬು ಅದು ಇದು ಅಂತ ಮಾಡ್ತಾರೆ. ಹಾಗಾಗಿ ಬುಕ್ಕಿಗೆ ಯಾರು ಬರೆದ್ರೂ ಸಾಕಂತ ಕಾಯ್ತಿರ್ತಾರೆ. ನೀನು ಬರ್ದೀಯ, ಅವ್ರಿಗೆ ಸಿಕ್ಕಿದೆ ಚಾನ್ಸ್ ಅಂತ ಒಂದು ಪ್ರಿಂಟ್ ಮಾಡ್ಯಾರೆ. ಅದಕ್ಕೆ ಅಲ್ಲ, ನೀನು ಇದು ಸಾಧನೆ ಅಲ್ಲ ಅಂತ ನಾನೇನು ಹೇಳಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಬೇಡ. ಖುಷಿ ಆಯ್ತು ಬಿಡು. ಸಾಕು ಮಾರಯ್ಯ, ನೀ ಹೇಳೋದು ನೋಡಿದ್ರೆ ನಿನ್ಕಿಂತ ಪೋಸ್ಟ್ ಮೇನೇ ಎಷ್ಟಕ್ಕೂ ಆಗ್ಬೋದು. ಎಷ್ಟು ಖುಷಿ ಪಟ್ಟರು ಗೊತ್ತಾ. ಇಷ್ಟು ಹಳ್ಳಿಲಿ ಇದ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ದೀರಲ್ಲ, ಒಳ್ಳೆ ಸಾಧನೆ. ಇನ್ನೂ ಬರೀರಿ ನೀವು. ಏನಾದ್ರು ಪೋಸ್ಟ್ ಆಫೀಸಿಂದ ಏನಾದ್ರು ತಂದು ಕೊಡಬೇಕು ಅಂದರೆ ಹೇಳಿ, ನಾ ತಂದು ಕೊಡ್ತೀನಿ ಅಂತೇಳೆಲ್ಲ ಎಷ್ಟು ಹೇಳಿದ್ರು ಗೊತ್ತಾ. ಅವರೇ ಎಷ್ಟಕ್ಕೂ ಬೇಕು. ಊರು ಮನೆವಾಗ ನೀನೊಂಚೂರು ಸಪೋರ್ಟ್ ಮಾಡಲ್ಲ. ಬೆಳ್ಳಿ, ನಂಗೆ ಸಿಟ್ಟು ಬರ್ಸ್ಬೇಡ. ಪೋಸ್ಟ್ ಮ್ಯಾನಿಗೆ ಏನು ಹೇಳ್ತಾನೆ ಅವನಿಗೆ ಮಾಡೋಕ್ಕೆ ಬೇರೆ ಕೆಲಸ ಅಂತ ಏನು ದೊಡ್ಡದಾಗಿ ಹೇಳಿಬಿಟ್ನಂತೆ. ಅವ್ನ ಸುದ್ದಿನೇ ಹೇಳ್ತದೆ ಇಲ್ಲಿ. ಹೋಗಿ ಅವನ ಹತ್ರನೇ ಹೇಳಬೇಕಿತ್ತು, ನನ್ನ ಹತ್ರ ಯಾಕೆ ಹೇಳಿದೆ ಮತ್ತೆ? ಚೋಟ, ನಿಂಗೆ ಎಂತ ಆಗ್ಯದ? ನೀವು ಓದೋದು ಬರೆಯೋದೆ ಅಂತ ಕಮರಯ್ಯ. ಆ ಪೋಸ್ಟ್ ಮ್ಯಾನಿಗೆ ಅವನು ಇವನು ಅಂತ ಹೇಳ್ತೀಯಲ್ಲ. ಏನು ನಿಮ್ಮನೆ ಕೆಲಸದ ಜನಕ್ಕೂ ಈಗ ಯಾರು ಹಾಗೆ ಕರೆಯಲ್ಲ ಗೊತ್ತಾನ. ಅವರು ಪಾಪ ಅಲ್ಲಿಂದ ತಂದು ಕೊಟ್ಟಾರೆ, ಅವ್ರಿಗೆ ಏನು ಗೊತ್ತಿತ್ತು ಅದನ್ನು ಹೇಳ್ಯಾರೆ. ಪುಸ್ತಕದಲ್ಲಿ ಬರೋದೆಲ್ಲ ಗ್ರೇಟ್ ಅದು ಅಂತ ಹೇಳಿದ್ರು. ಅವ್ರಿಗೆ ಆ ನಾಲೆಡ್ಜ್ ಇತ್ತು, ಅದಕ್ಕೆ ಹೇಳಿದ್ರು. ನೀನು ಹಂಗೆ ಅವನು ಇವನು ಅಂತ ಹೇಳಲ್ಲ, ಅವ್ರಿಗೆ ಬೈಬೇಡ ಗೊತ್ತಾ. ಸ್ವಲ್ಪ ರೆಸ್ಪೆಕ್ಟ್ ಇರಲಿ. ನಿನ್ನ ಹತ್ರ ಪಾಠ ಹೇಳಿಸ್ಕೊಳಕ್ಕೆ ಬಂದಂಗೆ ಆಯ್ತು ನೋಡು. ನಾನು ಮನೇಲಿ ಎಷ್ಟು ಟೆನ್ಷನಲ್ಲಿ ಅಮ್ಮನ ಹತ್ರ ಅಪ್ಪನ ಹತ್ರ ಎಲ್ಲ ಕಣ್ ತಪ್ಪಿಸಿ ಬರ್ಬೇಕಾದ್ರೆ ಸಾಕಾಗಿರ್ತದೆ. ಅಷ್ಟು ಕಷ್ಟಪಟ್ಟು ಬಂದಿರ್ತೀನಿ, ಒಂಚೂರು ಏನಾದ್ರು ಮಾತಾಡ್ಕೊಂಡು ಹೋಗೋಣ ಚೆನ್ನಾಗಿ ಅಂತ, ಏನೋ ಫ್ರೆಂಡ್ ಸಿಗ್ತಾಳಲ್ಲ ಅಂತ. ಇಲ್ಲಿ ಬಂದರೂ ನೀನು ಯಾರನ್ನೋ ಹೊಗಳ್ತಾ ಕೂತ್ಕೊತೀಯ. ಇದಕ್ಕೆ ಬರಬೇಕಿತ್ತೇನೋ ನಾನು. ಮೊನ್ನೆ ನೀನೊಂದು ಮೆಸೇಜ್ ಮಾಡಿದ್ರಿಂದ ನಾನು ಇಷ್ಟು ಸಿಕ್ಕಾಕೊಂಡು ಎಷ್ಟು ಬೈಸ್ಕೊಂಡೆ, ಅದು ಗೊತ್ತಾ ನಿನಗೆ ಮನೆಯಲ್ಲೇ? ಈಗ ಹೀಗೆ ಅಂತ ನಾನು ಹೇಳ್ಬೇಕಾ ಇಲ್ಲ? ಮೆಸೇಜ್ ಮಾಡ್ದಳು ಇದಕ್ಕಾಗಿ ಮಾಡೀನಿ ಅಂತ, ಬರೀ ಮೆಸೇಜ್ ಮಾಡಿಯೇ ಸುಮ್ಮನಿದ್ದೀಯ. ನಾನು ಎಂತಕ್ಕೇನೋ ಅಂತ ಹೇಳಿ ಬಂದೆ, ಎಷ್ಟು ಬೈಸ್ಕೊಂಡು ಬಂದೆ ಗೊತ್ತಾನೋ. ಇಲ್ಲಿ ಬಂದು ನೋಡಿದ್ರೆ ನೀನಿಲ್ಲ. ಮಾಡ್ದಳ ತಕ್ಷಣ ಬರ್ಬೇಕಾ ಬೇಡ ನೀನು? ಅದನ್ನೂ ಮಾಡಲ್ಲ. ಈಗ ಬಂದೀನಿ, ಈಗಲೂ ನೋಡಿದ್ರೆ ಹಿಂಗಂತೆ. ಅಯ್ಯೋ ಮರಯ್ಯ ಚೋಟು, ಸಾಕು ಮರಯ್ಯ, ಸುಮ್ಮನಿರ. ನಾನು ಯಾಕಾರು ಬಂದೆ ಅಂತ ಕಾಣ್ತದೆ. ನಿಂಗೊಬ್ಬನಿಗೆ ಗೋಳು ನೋಡ, ನಂಗೇನು ಗೋಳಿಲ್ಲಲ್ಲ. ನಾನು ಹಿಂಗೆ ಬರ್ಬೇಕು ಅಂದ ಕೂಡಲೇ ಅದು ಹೆಣ್ಣು ಹುಡುಗಿ, ನಾನು ಅಲ್ಲಿಂದ ನಡ್ಕೊ ಬರೋಕ್ಕಾಗ್ತದ? ನೀನಾರು ಗಂಡು ಹುಡುಗ, ಎಂಥದಾರು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಬರ್ಬೋದು. ನಾನು ಮೆಸೇಜ್ ಮಾಡೋಕ್ಕೆ ಅಲ್ಲೊಂಚೂರು ಮೊಬೈಲ್ ಸಿಕ್ತಲ್ಲ, ಖುಷಿಲಿ ನಾನು ನಿನ್ನ ಹತ್ರ ಹೇಳ್ಕೋಬೇಕು ಅಂತೇಳಿ ಮಾಡಿದೆ. ಇನ್ನು ಮಾತ್ರ ಯಾವತ್ತೂ ನಾನೇನು ಹೇಳಲ್ಲ ಬಿಡು, ಏನು ಹೇಳಲ್ಲ. ನಿಂಗೆ ಮಾತ್ರ ಗೋಳು, ನಿಂಗೆ ಗಂಡು ಹುಡುಗಾಗೆ ಅಷ್ಟು ಬರೋಕ್ಕೆ ಗೋಳು ಅಂತೀಯ. ನಂಗೇನು ಸುಮ್ಮನೆ ಕಳಿಸ್ಬಿಡ್ತಾರೆ ನೋಡು ಅಲ್ಲೇ. ಇನ್ನಿದು ಮಾಡಲ್ಲ ಬಿಡು, ಇದೇ ಲಾಸ್ಟ್. ಇನ್ನು ಯಾವತ್ತೂ ನಂಗೆ ಎಂತ ಆದರೂ ನಿನ್ನ ಹತ್ರ ಹೇಳಲ್ಲ, ಸತ್ತು ಬಿದ್ದರೂ ಹೇಳಲ್ಲ ನಿಂಗೆ. ಸತ್ತು ಬಿದ್ದ ಮೇಲೆ ಹೆಂಗಾಗ್ತದೆ ಶಾಂತಂ ಪಾಪಂ? ಆ ಥರ ಎಲ್ಲ ಹೇಳಬೇಡ, ಸುಮ್ಮನಿರೆ. ನೀನು ನೋಡಿದ್ರೆ ನಾನು ಇಲ್ಲಿ ಬಂದಿನಿ, ನೀನು ಯಾರು ಸುದ್ದಿನೋ ಮಾತಾಡ್ತಿರ್ತೀಯ, ನಂಗೆ ಸಿಟ್ಟು ಬರಲ್ಲ. ಅದಕ್ಕೆ ಹೇಳಿದೆ. ಈಗ ಗೋಳು ನಂಗೆ ಬರೋಕ್ಕಾಗಲ್ಲ ಅಂದಿಲ್ಲ, ಇವತ್ತು ಹೆಂಗೆ ಬಂದೆ? ಇವತ್ತು ಬಂದಂಗೆ ಅವತ್ತು ಬರೋಕ್ಕಾತಿರ್ಲ? ನಾನೇನು ಈಗ ನಿನ್ನ ನೋಡೋಕೆ ಹೋಗ್ತೀನಿ ಅಂತ ಹೇಳಿ ಮನೇಲೆಲ್ಲ ಬರ್ಕೊಟ್ಟು ಬರಲ್ಲ. ಅಮ್ಮ ಪವನಣ್ಣವ್ರ ಮನೆ ಮದುವೆ ಮನೆಗೆ ಹೋಗೋಣ,
ನಂಗಲ್ಲಿ ಸಮ ದಾರಿ ಗೊತ್ತಾಗಲ್ಲ ಮರತಿ. ಈಗ ಎಲ್ಲ ಕಡೆನೂ ಸಸಿ ಕೊಟ್ಟು ಬೇಲಿ ಹಾಕಿಟ್ಟಾರೆ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ. ಒಂಚೂರು ಬಾ ಅಂತು. ಅದ್ರ ಜೊತೆ ಬಂದು ಅಲ್ಲಿ ಅದನ್ನು ಬೇಲಿ ದಾಡಿಸಿ ಚಿಕ್ಕ ಬಂದಿದ್ದು ನಾನು, ಗೊತ್ತಾ? ಬರೋಷ್ಟೊತ್ತಿಗೆ ಅಲ್ಲೊಂಚೂರಿಂದ ಹಿಂಗೆ ಮೆಸೇಜ್ ಮಾಡೇನೆ ಹಿಂಗೆ ಬರ್ತೀನಿ ಅಂತ. ಎಷ್ಟು ಮಾಡಿದ್ರೆ ಇಷ್ಟೇ ಬೇಡ. ನಾನು ಮಾತ್ರ ಹೇಳಿದ್ನಲ್ಲ, ಇನ್ನೇನು ಎಂತ ಆದರೂ ನಾನು ಎಂತ ಹೇಳೋಕ್ಕೂ ಬರಲ್ಲ, ಕೇಳೋಕ್ಕೂ ಬರಲ್ಲ. ಅಲ್ಲ, ಸುಳ್ಳು ಹೇಳ್ಬೇಕು, ನಂಬೋ ಥರ ಹೇಳಬೇಕು ಆತ. ಪವನಣ್ಣನ ಮದುವೆಗೆ ಇಲ್ಲಿ ಅಂತಕ್ಕೆ ಬೇಲಿ ದಾಟ್ ಹೋತಾರೆ ನಿನ್ನಮ್ಮ? ಏನು ಮನೆಯಲ್ಲ ಮದುವೆ? ಅದು ಇಷ್ಟೊತ್ತಿಗೆ? ಹೌದು, ನಾ ಎಲ್ಲ ಸುಳ್ಳು ಹೇಳೋದು ಬಿಡು. ನೀನು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ಅಲ್ಲ. ಓಹೋ ಮಾರತಿ, ಅಲ್ಲಪ್ಪ, ನಾನು ಸತ್ಯ ಹರಿಶ್ಚಂದ್ರನ ಮೊಮ್ಮಗಲ್ಲ. ಮೊಮ್ಮಕ್ಕಳು ಮರಿಮಕ್ಕಳು ಎಷ್ಟು ಜನ್ರೇಷನ್ ಆಗಿ ಹೋಗ್ಯದೇನೋ. ಆಮೇಲೆ ನಾನು ಹೆಂಗೆ ಮೊಮ್ಮಗಾಗದ? ಹಿ ಜೋಕ್ ಅಂದರೆ ನಗಡ್ ಅಡ್ಡು ಬಿಡ್ಬೇಕು, ಹಂಗದೆ ಮಾತಾಡ್ತಾನೆ. ಈಗ ಹೋಗಿದ್ದು ಸುಳ್ಳಂತೆ. ಅಮ್ಮೇನ ಮದುವೆ ಮನೆಗೆ ಹೋಗ್ಲಾ, ಇಲ್ಲಿ ದಿಬ್ಣ ಬರ್ತದಲ್ಲ, ಸಾಯಂಕಾಲ ದಿಬ್ಣ ಬರೋಷ್ಟೊತ್ತಿಗೆ ಅಲ್ಲಿ ಇರ್ತೀವಿ ಅಂತೇಳಿ ಹೋಗಿದೆ, ಗೊತ್ತಾನ? ಪಾರ್ವತತ್ತೆ ಹತ್ರ ಎಲ್ಲ ಕೇಳ್ಕೊಂಡೇ ಹೋಗಿದ್ದು. ಅವರೆಲ್ಲರೂ ಇಷ್ಟೊತ್ತಿಗೆ ಹೋಗೋದು. ನಾನೇನು ನಮ್ಮ ಮನೆಗೇನು ಮದುವೆ ಮನೆಗೇನು ಬೇಲಿ ದಾಡ್ಸಿ ಬಂದಿದ್ದೆ ಅಲ್ಲ, ಪಾರ್ವತತ್ತೆ ಮನೆ ಹತ್ರಕ್ಕೆ ಬೇಲಿ ದಾಡ್ಸಿ ಬಂದೀನಿ. ಅಲ್ಲಿ ಹೋಗಿ ಅವರೆಲ್ಲ ಒಟ್ಟಾಗಿ ಹೋಗ್ತಾರೆ, ಗೊತ್ತಾನ? ನಾನು ಯಾಕೆ ಸುಳ್ಳು ಹೇಳಿ ಮದುವೆ ಮನೆಗೆ ಹೋಗಿದೆ ಅಂತ? ಹೋಗದೇ ಇದ್ರು ನಾನು ಬಾ ಅಂದಿತ್ತು ಅಮ್ಮ. ಲೆಕ್ಕ ಅಂದರೆ ನಾನು ಮತ್ತು ನೀ ಎಲ್ಲ ಅಲ್ಲಿ ಬರಲ್ಲ ಏನೋ, ನಾನೊಬ್ಳು ಹೋಗಿ ಎಂತ ಮಾಡೋದು, ಇಲ್ಲಾರು ಒಂಚೂರು ಸಿಗ್ತಾನೆ ಅಂತ ಹೇಳಿ ನಾನೇ ಈ ಪ್ಲ್ಯಾನ್ ಮಾಡೀನಿ. ಎಂತಕ್ಕೆ ಮಾಡ್ಬೇಕು ಸುಮ್ಮನೆ? ಹ್ಞೂ, ಆಗಲಿ ಮಾರತಿ, ಗೊತ್ತಿರಲ್ಲ. ನಂಗೇನು ಗೊತ್ತು? ಮದುವೆ ಮನೆಗೆ ಹೋಗೋದು ಅಂದೆ, ನೀ ಮನೆಗೆ ಹೋಗೋದು ಅಂತ ಏನಾರು ಹೇಳ್ದ? ಅದಕ್ಕೆ ಹೇಳಿದೆ ಅಷ್ಟೇ. ನೀ ಸುಳ್ಳು ಹೇಳಲ್ಲ, ನಂಗೆ ಗೊತ್ತಾ. ಹಂಗಾರೆ ಈಗ ಒಂದು ಮಾತ್ರ ಸತ್ಯನೇ ಹೇಳ. ಈಗ ನಮ್ಮ ಊರಲ್ಲೆಲ್ಲ ಸುಮಾರು ಜನ ಅದಾರೆ, ನಿಂಗೆ ಫ್ರೆಂಡ್ಸು ಎಲ್ಲ ಸುಮಾರು ಜನ ಅದಾರಪ್ಪ. ಅಲ್ಲ, ನಿನ್ನ ಕತೆ ಪ್ರಿಂಟ್ ಆತಲ್ಲ, ನಿಂಗೆ ಗೊತ್ತಾತಲ್ಲ ಬುಕ್ಕಲ್ಲಿ ಬಂದದೆ ನನ್ನ ಕತೆ ಅಂತ. ಅವಾಗ ನನಗೇ ಹೇಳಬೇಕು ಅಂತ ಯಾಕೆ ಅನ್ನಿಸ್ತು ನಿಂಗೆ? ಯಾರಿಗಾರು ಹೇಳ್ಬೋದಿತ್ತಲ್ಲ? ಏನ ಹೇಳಬೇಕು ಅನ್ನಿಸ್ತಪ್ಪ, ಕ್ಲೋಸ್ ಫ್ರೆಂಡು ಅಂತ. ಅದು ತಪ್ಪಾತಾ? ಇನ್ಮೇಲೆ ಹೇಳಲ್ಲ ಅಂತ ಹೇಳಿನಲ್ಲ. ಅದಕ್ಕೂ ಒಂದು ಕಾರಣ ಏನಾರು ಹುಡ್ತಿದ್ದೀಯಾ? ಅದು ಹೇಳಿದ್ದು ಸುಳ್ಳು ಅಂತನಾ? ಇಲ್ಲ, ಅದು ಸತ್ಯ ಅಂತ ನಂಗೆ ಗೊತ್ತೇ. ಅದೇ ನನಗೆ ಯಾಕೆ ಹೇಳಿದೆ? ಅಷ್ಟು ಸ್ಪೆಷಲ್ ಫ್ರೆಂಡ ಎಂತ ಅಂತ ಒಂಚೂರು ಕೇಳ್ಕಿಣೋಣ ಅಂತ. ಹೌದು, ಸ್ಪೆಷಲ್ ಫ್ರೆಂಡೆ. ನಿಂಗೇನೋ ನಾನು ಲೆಕ್ಕಕ್ಕಿಲ್ಲದೆ ಇದ್ರು ನಾನು ಹಂಗೆ ಅಂತ ತಿಳ್ಕೊಂಡ್ಲಪ್ಪ. ಈಗ ಪಟಾಕಿ ಊರಲ್ಲಿದ್ದಿದ್ರೆ ಅವನಿಗೆ ಫಸ್ಟ್ ಹೇಳ್ತಿದ್ದೆ. ಅವಾಗಿದ್ರೆ ಎಷ್ಟು ಖುಷಿ ಪಡ್ತಿದ್ನೇನು. ಅವ ಬರ್ತಾನೆ ನೋಡು, ಬಂದಕ್ಕೂ ಫಸ್ಟ್ ಹೋಗಿ ಹೇಳ್ತೀನಿ. ಅವ ಏನು ಹೇಳ್ತಾನೆ ನೋಡು. ಆವಾಗ ನೀನು ಇದ್ದೀಯ ಫ್ರೆಂಡ್ ಅಂತ. ಪಟಾಕಿ ಇದ್ದಿದ್ರೆ ಹೌದು, ಇನ್ಮೇಲೆ ನಾನು ಏನಿದ್ರು ಪಟಾಕಿ ಹತ್ರನೇ ಹೇಳ್ಕೊತೀನಿ, ನಿನ್ನ ಹತ್ರ ಎಂಥದನ್ನೂ ಹೇಳಲ್ಲ. ಬೇಕಾದ್ರೆ ಶ್ರೀನಿಧಿ ಹತ್ರನಾರು ಹೇಳ್ತೀನಿ, ನಿನ್ನ ಹತ್ರ ಹೇಳಲ್ಲ. ಇಲ್ಲಿ ಮದನ್ ಹತ್ರನಾರು ಹೇಳ್ತೀನಿ. ನೋಡು, ಮತ್ತು ಅದೇ ಹೆಚ್ಚಿಟ್ಟು ಬರೋದು ನನಗೆ. ಎಂತಕ್ಕೆ ಮದನ್ ಹತ್ರ ಎಂತಕ್ಕೆ ಹೇಳ್ಬೇಕು? ಅವನೇ ನಿನ್ನ ಫ್ರೆಂಡಾ? ಹೌದು, ನನ್ನ ಫ್ರೆಂಡಪ್ಪ. ಯಾವಾಗಲೂ ಎಲ್ಲಿ ಸಿಕ್ಕಿದ್ರೂ ಮಾತಾಡ್ತಿರ್ತಾನೆ. ಬೇಡ ನೋಡು ಬೆಳ್ಳಿ, ಮತ್ತು ಸಿಟ್ಟು ಬರ್ಸ್ಬೇಡ ನನಗೆ. ಅಪರೂಪಕ್ಕೊಂದು ಸರಿ ಸಿಕ್ಕಿದಾಗ ಜಗಳ ಮಾಡ್ಕೊಂಡು ಹೋಗಂಗೆ ಆಗೋದು ಬೇಡ. ನಾನು ಅವತ್ತೇ ಹೇಳಿದ್ದೀನಿ, ಅವನ ಹತ್ರ ಮಾತಾಡಬೇಡ, ಅವ್ನು ಸರಿ ಇಲ್ಲ ಹುಡುಗ ಅಂತ. ಇಲ್ಲ ಮರ, ಸುಮ್ಮನೆ ಹೇಳಿದ್ದಷ್ಟೇ. ನನಗೂ ಅವ್ನು ಕಂಡ್ರೆ ಆಗಲ್ಲ. ನಿಂಗೊಬ್ಬನಿಗೆ ಗೊತ್ತಾಗೋದಲ್ಲ, ನನಗೂ ಗೊತ್ತಾಗ್ತದೆ. ಈಗ ಓದ್ಕೊಳ್ಳೋದೆಲ್ಲ ಹೆಂಗೆ ಓದ್ಕೊಂಡಿಯ ಅದನ್ನಾರು ಹೇಳು. ಓದ್ಕಿತ್ತಿದ್ದೀನಿ, ಎಂದಕ್ಕೂ ಮಧ್ಯೆ ನೀನು ಈ ಥರ ಡಿಸ್ಟರ್ಬ್ ಮಾಡಿ ಕರೆಸ್ತೀಯಲ್ಲ. ಸುಮಾರು 2-3 ಗಂಟೆ ವೇಸ್ಟ್ ಆಯ್ತು ನಿನ್ನ ದಸೆಯಿಂದ. ಮೊನ್ನೆ ಬಂದು 1-1.5 ಗಂಟೆ, ಇವತ್ತು ಬಂದು 1-1.5 ಗಂಟೆ. ಹಾಂ ಚೋಟ, ಮಾತ್ರ ನೋಡಿ, ಇದನ್ನೊಂದು ಹೇಳಲೇಬೇಕಿತ್ತು. ಅರ್ಧ ಇದಕ್ಕಂತನೂ ನಾನು ಹಿಂಗೆ ಇದು ಮಾಡಿದ್ದು. ಇದೆಯಲ್ಲ ಶ್ರೀನಿಧಿ ಹಡಬೆ ಸತ್ತಳ ಮೊನ್ನೆ, ಆವತ್ತು ನಿಂಗೆ ಬುಕ್ ಲೈಬ್ರರಿಯಿಂದ ತಂದು ಕೊಟ್ಟನಲ್ಲ, ನೋಡಿದ್ರು ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳಿಬಿಟ್ಟದಲ್ಲ. ನಮ್ಮ ಅಮ್ಮ ನಂಗೆ ಹೊಡೆಯೋದೊಂದು ಬಿಟ್ಟದೆ, ಗೊತ್ತಾನು? ನಿಮ್ಮ ಮನೇಲಿ ನಿಂಗೆ ಬೈದಿದ್ದು ಮಾತ್ರ ಹೇಳ್ತೀಯ. ನಂಗೆ ಯಾಕಾರು ಈ ಥರ ಮಾಡ್ತಾರೆ ಇವರೆಲ್ಲ ಗೊತ್ತಾಗಲ್ಲ. ಯಾವ ಮಾಹಿತಿಯಲ್ಲಿ ಫೋನ್ ಮಾಡಿದೆ ಅಂತ ಗೊತ್ತಿಲ್ಲ. ಎಷ್ಟು ಹೊಟ್ಟೆ ಕಿಚ್ಚಿರ್ಬೋದು ಅದಕ್ಕೆ. ಇದನ್ನು ಮೊದಲೇ ಹೇಳೋಕ್ಕಾಗಲ್ಲ ನಿಂಗೆ? ನಾ ಮೊನ್ನೆ ಹೋಗಿದ್ದೆ ಕಾಲೇಜ್ ಹತ್ರ, ಸಮ ಬಲಿ ಬಿಡಿಸಿ ಬತ್ತಿದ್ನಲ್ಲ, ಕೇಳೋಕ್ಕಾಗಲ್ಲ ನಿಂಗೆ ಅದ್ರ ಹತ್ರ? ಕೇಳಿದ್ನಪ್ಪ, ಕೇಳದೆ ಬಿಡ್ತೀನಾ? ನಾನು ಅಲ್ಲೇ ಅಲ್ಲ ಅಂತದೆ ಹೆದ್ರ ಪುಕ್ಲಿ. ಸುಳ್ಳು ಹೇಳೋದಲ್ಲ, ಅದನ್ನು ಬಿಟ್ಟಿಲ್ಲ. ತಾಡಿ, ಅವಳಿಗೆ ನಾನು ಬಲಿ ಬಿಡಿಸ್ತೀನಿ, ಸಿಕ್ಕಲಿ ಇನ್ನೊಂದು ಸತಿ. ಹಾಂ, ಏನಿವೆ, ಕಂಗ್ರಾಟ್ಸ್ ಕಣೆ. ಹಿಂಗಿದ್ದೆ ಸುಮಾರು ಕತೆ ಬರೀತಾ ಇರು, ಸುಮಾರು ಪ್ರಿಂಟ್ ಆಗಲಿ ಆತಾ.
ಮತ್ತು ವಿಶ್ ಮಾಡ್ಲಾ ಅಂತ ಅದಕ್ಕೊಂದು ಸಿಟ್ಟು ಮಾಡ್ಕೋಬೇಡ. ಈಗ ಹೊರಡೋಣ ಬೇಗ, ಯಾರು ಬರೋಕ್ಕದಾರ ಮಾರತಿ.